ಅದಕ್ಕೆ ಅದೇ ಮನೇಲಿ ಇದಾರಲ್ಲ ಬಾಸ್, ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿದ್ದು. ನಾವು ಪ್ರೊಡ್ಯೂಸರ್ ಆಗಿ ತುಂಬ ಕಷ್ಟಗಳಿರ್ತಿತ್ತು ಟೈಮಲ್ಲಿ. ನಮಗೂ ಪ್ರೊಡಕ್ಷನ್ ಸಿಗ್ತಾ ಇರಲಿಲ್ಲ. ಸಿಕ್ಕಿದ್ರೆ ಸರಿಯಾಗಿ ಅವಕಾಶಗಳು ಏನೆಲ್ಲ ಇರುತ್ತಲ್ಲ, ಅದು ಒಂದು ಮತ್ತೆ ಹೇಳೋಣ ಒಂದು ದಿವಸ, ಒಂದು ತುಂಬ ಒಳ್ಳೆ ಗೆದ್ವಿ ಅಂದಮೇಲೆ ಹೇಳೋಣ. ಈ ಒಂದು ಪಿಕ್ಚರ್ಗಲ್ಲ, ನಾವು ತುಂಬ ದೂರ ಹೋದ್ಮೇಲೆ ಹೇಳೋಣ. ಇವತ್ತು ಯಶು 25 ವರ್ಷ ಆದಮೇಲೆ ನಿಮಗೆ ರಾಕಿಂಗ್ ಸ್ಟಾರ್ ಅಂತ ಕಾಣಿಸ್ಕೊಂಡಿದ್ದಾರೆ. ಅದ್ರ ಹಿಂದೆ ಪಟ್ಟಿರೋ ಕಷ್ಟಗಳು ಯಾರಿಗೂ ಕಾಣಲ್ಲ. ಹಂಗಾಗಿ ಅದೆಲ್ಲ ನಿಧಾನಕ್ಕೆ ಮಾತಾಡೋಣ. ಇವಾಗ ಸಿನಿಮಾ ಮಾಡೋಕ್ಕೆ ಯಶಿಂದನೇ ನನಗೂ ಇನ್ಸ್ಪಿರೇಷನ್. ಅಂದರೆ ಅಲ್ಲಿ ಬರಲಿಲ್ಲ ಅಂದರೆ ನಮಗೆ ಗೊತ್ತಾಗಿಲ್ಲ, ಬಟ್ ಬಂದಮೇಲೆ ಗೊತ್ತಾಗಿದೆ. ಈ ವಾತಾವರಣ ನೋಡಿ ಅಲ್ಲಿ ಬಂದು ಎಲ್ಲ ಕಲಿಯೋದು. ಗಾದೆ ಹೇಳ್ತಾರೆ ಗೊತ್ತಾ, ಸಾವಸ್ತಿಂದ ಏನೋ ಕೆಟ್ಟ ಅಂತ. ಹಂಗೆ ನಾವು ಅಲ್ಲಿಂದನೇ ಬಂದು ಅಲ್ಲೇ ವಾತಾವರಣ ಎಲ್ಲ ಕಲ್ತಿರೋದು. ಬಟ್ ಅವನಿಂದ ತುಂಬ ಕಲ್ತಿದ್ದೀವಿ ನಾವು. ಅವನ ಮನೇಲಿ ಯಾವ ರೀತಿ ನಮಗೆಲ್ಲ ಗೈಡ್ ಮಾಡ್ತಿದ್ದ, ಅಂದರೆ ಯಾವಾಗಲೂ ಸಿನಿಮಾ ಬಗ್ಗೆ ಅವನಿಗಿರೋ ಫ್ಯಾಷನ್ ಎಲ್ಲ ನೋಡಿ ಕಲ್ತಿದ್ದೀವಿ. ಅದು ಬಿಟ್ಟರೆ ಬೇರೆ ಏನಿಲ್ಲ. ನಮಗೂ ಎಲ್ಲ ಒಂದು ಕಡೆ ನಾವು ಮಾಡ್ಬೋದು, ಮಾಡೋಣ ಅಂತ ಒಂದು ಆಸೆ ಬಂತು, ಮಾಡಿದ್ವಿ ಅಷ್ಟೇ. ಮಾಡಬಾರ್ದ ನಾನು ತುಂಬ ಸಿಂಪಲ್ಲು. ನಾನು ಒಂದು ಅಂಗಡಿಗೆ ಹೋಗಿ ನೀವು 100 ಸೀರೆ ಇಟ್ಟು ಟಕ್ಕಂತ ಒಂದು ಸೀರೆ ಎತ್ಕೊಂಡ್ಬಿಡ್ತೀನಿ, ತುಂಬ ತುಳ್ಕಲ್ಲ. ಹಂಗೆ ಸಿಂಪಲ್ಲಾಗಿ ಅವ್ರು ಹೇಳಿದ ತಕ್ಷಣ ಜಡ್ಜ್ಮೆಂಟ್ ಇದೆ. ಯಾವುದೇ ಕೆಲಸಕ್ಕೆ ಜಡ್ಜ್ಮೆಂಟ್ ತುಂಬ ಮುಖ್ಯ ಅಲ್ವಾ? ಆ ರೀತಿಲಿ ಇದೊಂದು ಚಿಕ್ಕದಾಗಿ ಒಂದು ಹಳ್ಳಿ ಪ್ರಾಜೆಕ್ಟ್ ಕತೆ ನಮಗೆ ಜನಕ್ಕೆ ಇಷ್ಟ ಆಗ್ಬೋದು ಅಂತ ಕತೆ ತುಂಬ ತಗೊಂಡು ಬಂದರು. ಬಟ್ ಅದಕ್ಕೆಲ್ಲ ಸರಿಯಾದ ಬಜೆಟ್ಗಳು ಬೇಕು. ಇದು ಒಂದು ಚಿಕ್ಕ ಬಜೆಟಲ್ಲಿ, ಚಿಕ್ಕದು ಅಂದರೆ ನಮ್ಮ ಶಕ್ತಿಗೆ ಅನುಸಾರವಾಗಿ ಮಾಡ್ಬೋದು ಅಂತ ಅನಿಸಿದ್ದು. ಅದಕ್ಕೆ ಇದನ್ನು ಆಯ್ಕೆ ಮಾಡಿದ್ದೀವಿ. ಸಿನಿಮಾ ನೋಡ್ಬಿಟ್ಟು ಹೇಳಿ, ಯಾಕೆ ಅಮ್ಮಂಗೆ ಜಡ್ಜ್ಮೆಂಟ್ ಇದೆಯಾ ಇಲ್ವಾ ಅಂತ ಆಮೇಲೆ ಹೇಳ್ಬೇಕು. ನೀವು ಹೇಳಬೇಕು, ನಾವು ಹೇಳೋದಲ್ಲ. ನನಗೆ ಇವಾಗ ಏನು ರಿಸಲ್ಟ್ ಹೇಳೋಕ್ಕಾಗಲ್ಲ. ಬಟ್ ನಾನು ಒಪ್ಕೊಂಡ್ರಾಗಲ್ಲ. ಬೇರೆ ಎಲ್ಲ ಇದಾರಲ್ಲ, ನಮ್ಮ ಅಣ್ಣವ್ರು ಹೇಳಿದಾಗ ಅಭಿಮಾನಿ ದೇವರುಗಳು, ಅವ್ರು ಒಪ್ಕೊಂಡ್ರೆ ನಾವು ಯಾರು ಜಡ್ಜ್ ಮಾಡೋಕ್ಕೆ? ಸುಮ್ಮನೆ ಕೆಲಸ ಮಾಡಿದ್ದೀವಿ ಅಷ್ಟೇ, ಅದನ್ನು ಅವ್ರು ಕೊಡ್ಬೇಕು ರಿಸಲ್ಟ್. ಏನಂತೀರ? ಹೇಳಿ ಮತ್ತೆ, ನೀವು ಆನ್ಸರ್ ಹೇಳ್ಬೇಕು. ನಮಗೆ ಕೇಳ್ಬಿಟ್ಟು ಸುಮ್ಮನೆ ಕುತ್ಕೊಬಿಟ್ರೆ ಸರ್ ನೀವು ಹೇಳಬೇಕು.